ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಚಟ್ಟಿ ಚರಗ ಅಲ್ವಾ, ಹಾಗಾಗಿ ಎಲ್ಲರೂ ಹೊಲಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ರಾಯಿತು ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಎದ್ದಿರೋದು ಸ್ವಲ್ಪ ಬೇಗನೆ ಎದ್ದಿದ್ವಿ, ಯಾಕಂದರೆ ಅಡುಗೆ ಎಲ್ಲ ಮಾಡಬೇಕಲ್ವ. ಸೊ ತುಂಬ ಡಿಶಸ್ ಇರುತ್ತೆ ಮಾಡೋದು, ಹಾಗಾಗಿ ಬೇಗನೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಾವು ಇವತ್ತು ನಮ್ಮದು ಬೇರೆ ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ಚಿಕ್ಕ ಟೆಂಪಲ್ ಹೋಗ್ತಾ ಇದ್ದೀವಿ. ಎಲ್ಲರೂ ಕಾರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಕಾರಲ್ಲಿ ಹೋದರೆ ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇದನ್ನು ಚೂಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇದನ್ನು ಕೂಡ ನಮ್ಮ ಗಾಡಿನೇ ಅಲ್ವಾ, ಹಾಗಾಗಿ ಬೇರೆ ಕೆಲಸಕ್ಕೆಲ್ಲ ಬಳಸ್ತಾ ಇದ್ವಿ, ಹಾಗಾಗಿ ನಾವು ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲೂ ಕೂಡ ಒಂಥರ ಮಜಾ ಇರುತ್ತೆ. ಕಾರಲ್ಲಿ ಹೋದರೆ ಏನು ಮಜಾ ಇರುತ್ತೆ ಅಲ್ವಾ. ಸೊ ಅವರೊಂದು ಕಾರಲ್ಲಿ ಹೋಗೋದು, ನಾವೊಂದು ಕಾರಲ್ಲಿ ಹೋಗೋದು, ಹಾಗಾಗಿ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಕೊಂಡು ಸೊ ನಾವು ಇದನ್ನು ಚೂಸ್ ಮಾಡಿಕೊಂಡು ಇದರಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಹೋಗಬೇಕಾದ್ರೆ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಕಾರಲ್ಲಿ ಹೋಗಬೇಕಾದ್ರೆ ಮೆತ್ತಗೆ ಹೋಗುತ್ತೆ ಅಲ್ವ, ಇದರಲ್ಲಿ ಎತ್ತೆತ್ತಿ ಬಡಿತಾ ಇತ್ತು. ಎಲ್ಲರೂ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಜರಿತಾಯಿದ್ರು, ಹಾಗೆ ಜಾಗ ಕೂಡ ಎಕ್ಸ್ಚೇಂಜ್ ಆಗ್ತಾಯಿತ್ತು. ಇದರಲ್ಲಿ ನಾವು ಬೆಳಗ್ಗೆ ಪೂಜೆ ಬೇರೆ ಮಾಡಿಸಿದ್ವಿ ಹನುಮಾನ್ ದೇವರಿಗೆ. ಸೊ ಅಲ್ಲಿಂದ ಪ್ರಸಾದ ಕೂಡ ತೊಗೊಂಡು ಬಂದಿದ್ವಲ್ವ, ಹಾಗಾಗಿ ಗಾಡಿಯಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದೀವಿ. ಸೊ ಎಲ್ಲರೂ ಇದರಲ್ಲಿ ಹೋಗೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿದ್ವಿ ಅಲ್ಲ, ಅಲ್ಲಿ ಹೋದ್ಮೇಲೆ ನೋಡಬೇಕು ಹೇಗೆ ಕಾಣಿಸ್ತಾ ಇದ್ದೀವಿ ಒಬ್ರಿಗೊಬ್ರು ಅಂತ. ಯಾಕಂದರೆ ರೋಡು ತುಂಬಾ ಗಲೀಜಾಗಿರುತ್ತೆ, ಹೊಲ ಅಂದಮೇಲೆ ನೀಟಾಗಿರೋದಿಲ್ಲ. ಕೆಲವೊಂದು ಕಡೆ ರೋಡ್ ಮಾಡಿರ್ತಾರೆ, ಕೆಲವೊಂದು ಕಡೆ ರೋಡ್ ಮಾಡಿರೋದಿಲ್ಲ, ಮಣ್ಣೆಲ್ಲ ಬರುತ್ತಲ್ವ, ಹಾಗಾಗಿ ನಾವು ಮೇಲ್ಗಡೆ ಪ್ಯಾಕಿಂಗ್ ಏನೂ ಮಾಡ್ಕೊಂಡಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಇನ್ನು ಕೂತ್ಕೊಂಡ್ರೆ ಮಜಾ ಬರಲ್ಲ ಅಂತ ಅಂದ್ಕೊಂಡು ಎಲ್ಲರೂ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಇದೂ ಒಂಥರ ತುಂಬ ಚೆನ್ನಾಗಿರುತ್ತಲ್ವ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರನೇ ನಾವು ಯಾವಾಗಲಾದರೂ ಲಾಂಗ್ ಜರ್ನಿ ಅಂತ ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ಥರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗೋರಿದ್ದೀವಲ್ವ, ಹಾಗಾಗಿ ಇದು ಒಂಥರ ತುಂಬಾ ಚೆನ್ನಾಗಿರುವಂಥ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನು ಅಲ್ಲಿಂದ ಬಂದಮೇಲೆ ಹೊಲಕ್ಕೆ ಬಂದು ರೀಚ್ ಆದ್ವಿ. ಸೊ ನಮ್ಮ ಹೊಲ ನೋಡ್ತಾ ಇದ್ದೀರಲ್ವ, ಅಂದರೆ ನಮ್ಮ ಅಮ್ಮನ ಹೊಲ ಇದು. ನಮ್ಮ ಹೊಲದಲ್ಲಿ ಜೋಳ ಹಾಕಿಲ್ಲ, ಹಾಗಾಗಿ ಜೋಳ ಎಲ್ಲಿ ಹಾಕಿರ್ತಾರೋ ಸೊ ಅಲ್ಲಿ ಹೋಗಿ ಚಟ್ಟಿ ಚರಗನ ಮಾಡಬೇಕು. ಹಾಗಾಗಿ ಎಲ್ಲರೂ ಸೇರಿಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಬ್ರಿಗೊಬ್ರು ನೋಡಬೇಕು, ತುಂಬಾ ಮಜಾ ಬರ್ತಾಯಿತ್ತು. ಇಲ್ಲಿ ಬಡೀತು, ನನ್ನ ತೂತ ಬಿತ್ತು, ತಲೆ ಗಾಯ ಆಯಿತು. ಸೊ ಇದನ್ನೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು. ಆದರೂ ಕೂಡ ನೋಡಿ ಎಲ್ಲರೂ ಇದ್ರಲ್ವ, ಮಕ್ಕಳು ಕೂಡ ಬಡಿದ್ರೂ ಏನು ಅವರು ಬಡದೇ ಇರೋ ಥರ ಅವರ ಭಾವನೆಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲಿಂದ ಬಂದಮೇಲೆ ಎಲ್ಲರೂ ನೀಟಾಗಿ ತಂದಿರೋದೆಲ್ಲ ಐಟಮ್ಸನ್ನು ಬಿಚ್ಚಿ ಇಡ್ತಾ ಇದ್ದೀವಿ. ಹಾಗೆ ಸೊ ಮಕ್ಕಳೆಲ್ಲ ಇರ್ತಾರಲ್ವ, ಹಾಗಾಗಿ ಅವರಿಗೆ ತುಂಬ ಹಸಿವಾಗ್ಬಿಡುತ್ತೆ. ಮಕ್ಕಳಿಗೋಸ್ಕರ ನಾವು ಸಪ್ರೇಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀವಿ, ಯಾಕಂದರೆ ಪೂಜೆ ಆಗೋ ತನಕ ಅವರು ವೆಯ್ಟ್ ಮಾಡೋದಿಲ್ಲ. ಸೊ ಅವ್ರಿಗೆ ಅಂಥೇಳಿ ಸಪ್ರೇಟ್ ತೊಗೊಂಡು ಬಂದಿದ್ದೀವಿ. ಯಾವಾಗ ಊಟ ಮಾಡ್ತಾರೋ ಗೊತ್ತಿಲ್ಲ ಅಲ್ವಾ. ಸೊ ನೋಡ್ತಾ ಇದ್ದೀರಲ್ವ, ಬರೀ ನಾವು ಹೆಣ್ಮಕ್ಳೇ ಇದ್ದೀವಿ ಈ ಗಾಡಿಯಲ್ಲಿ. ಇನ್ನು ಕಾರಲ್ಲಿ ಗಂಡು ಮಕ್ಕಳು ಬರ್ತಾರೆ, ಅವರು ನಮ್ಮ ಗಾಡಿಯಲ್ಲಿ ಬರಲಿಲ್ಲ. ನಮಗೆ ಡ್ರೈವರ್ ಒಬ್ಬರು, ಹಾಗೆ ನಮ್ಮ ಅಣ್ಣ ಒಬ್ಬರು, ನಮ್ಮ ತಮ್ಮ ಒಬ್ಬರು, ಇಷ್ಟೇ ಜನ ಬಂದಿರೋದು ನಾವು ಇಲ್ಲಿ. ಯಾಕಂದರೆ ಅವರಿಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಇಷ್ಟ, ಹಾಗಾಗಿ ಅವರನ್ನು ಬಿಟ್ಬಿಟ್ಟು ನಮ್ಮ ಜೊತೆನೇ ಬಂದಿದ್ದಾರೆ. ಇಲ್ಲೆಲ್ಲ ದೊಡ್ಡದೆಲ್ಲ ಹಸದಿತ್ತಲ್ವ, ಹಾಗಾಗಿ ಕೂತ್ಕೊಳ್ಳೋದಕ್ಕೆ ಜಮಖಾನಿ, ನೀರು, ಸೊ ಇದನ್ನೆಲ್ಲ ತೊಗೊಂಡು ಬರೋದಿತ್ತು. ಹಾಗಾಗಿ ಅವ್ರ ಹೆಲ್ಪ್ ಬೇಕೇ ಅಲ್ವಾ, ಹಾಗಾಗಿ ಅವರು ನಮ್ಮ ಜೊತೆನೇ ಬಂದರು. ಇನ್ನು ಹೊಲಕ್ಕೆ ಹೋದ್ಮೇಲೆ ತುಂಬ ಚೆನ್ನಾಗಿರುತ್ತೆ, ಎಲ್ಲ ರೀತಿ ಎಂಜಾಯ್ ಮಾಡ್ಬೋದು. ಮಕ್ಕಳಿಗಂತೂ ಇಷ್ಟು ಖುಷಿ ಆಗಿಬಿಟ್ಟಿತ್ತು. ಸೊ ಇದೊಂದು ಅವರಿಗೆ ಹೊಸ ಟೈಪ್ ಅಂತ ಅನಿಸುತ್ತೆ, ಹಾಗಾಗಿ ಹೊಲಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಅಂಥೇಳಿ ಅವರು ಒಬ್ರಿಗೊಬ್ರು ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅದರಲ್ಲೂ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಲ್ವ, ಹಾಗಾಗಿ ಅವರಿಗೇನೋ ಒಂಥರ ತುಂಬ ಖುಷಿ, ನನ್ನನ್ನು ತೋರಿಸು ಅಂತ ಕೂಡ ಹೇಳ್ತಾಯಿದ್ರು. ಇನ್ನು ಅದಾದಮೇಲೆ ಪೂಜೆ ಎಲ್ಲ ಮಾಡಬೇಕಲ್ವ, ಸೊ ಪೂಜೆ ಮಾಡೋದಕ್ಕಂಥೇಳಿ ಹೋಗ್ತಾ ಇದ್ದೀವಿ. ಇನ್ನು ಪೂಜೆಗಂತ ನಾವು ಸಪ್ರೇಟಾಗಿ ನೈವೇದ್ಯನ ಮಾಡ್ಕೊಂಡು ಬಂದಿದ್ವಿ. ಸೊ ಅದನ್ನು ಕೂಡ ಮಾಡಬೇಕಲ್ವ. ಪೂಜೆ ಮಾಡಿದ್ಮೇಲೆ ನಮ್ಮದು ನೆಕ್ಸ್ಟ್ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ.
ಇನ್ನು ಹೊಲಕ್ಕೆ ಹೋದ್ಮೇಲೆ ಎಲ್ಲರೂ ಈ ಥರ ಕೂತ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಖುಷಿ ಕೊಡುತ್ತೆ. ಸೊ ಇಲ್ಲಿ ನಮ್ಮ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ತುಂಬ ಬಿಸಿಲಿತ್ತು. ಇನ್ನು ಪೂಜಾಕ್ಕಂತ ಹೇಳಿಬಿಟ್ಟು 5 ಕಲ್ಲುಗಳನ್ನು ಇಡ್ತಾರೆ. ಹಾಗೆ ಪಂಚ ಪಾಂಡವರು ಅಂಥೇಳಿ ಅಡುಗೆಯಲ್ಲೇ ಅವರನ್ನು ರೆಡಿ ಮಾಡಿ ಇಡ್ತಾರೆ. ಅಂದರೆ 5 ಐಟಮ್ಸನ್ನು ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವರೆಲ್ಲ ಪಂಚ ಪಾಂಡವರು ಅಂಥೇಳಿ ಈ ಪೂಜೆನ ಮಾಡ್ತಾರೆ. ಹಾಗೆ ಗಾಳಿ ಕೂಡ ಸಿಕ್ಕಾಪಟ್ಟೆ ಇತ್ತಲ್ವ, ಹಾಗಾಗಿ ದೀಪನೇ ನಿಲ್ತಾನೆ ಇರಲಿಲ್ಲ. ಸೊ ಹಾಗೆ ಹಚ್ಚಿದ್ವಿ, ಲೈಟಾಗಿ ಒಂದನ್ನಾದರೂ ಹಚ್ಚಬೇಕು ಅಂಥೇಳಿ. ಸೊ ನಾವು ತಂದಿರುವಂಥ ಐಟಮ್ಸ್ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೈವೇದ್ಯ ಅಂಥೇಳಿ ಹಿಡಿತಾರೆ. ಸೊ ಯಾವ ಐಟಮ್ ಕೂಡ ಮಿಸ್ ಮಾಡೋದಿಲ್ಲ, ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನೈವೇದ್ಯನ ಹಿಡಿದು ಇನ್ನು ಹೊಲಕ್ಕೆಲ್ಲ ಹೊಡಿಬೇಕು ಅಂತ ಹೇಳಿ ಹೊಡಿತಾರೆ. ಚಟ್ಟಿ ಚರ್ಗ ಮುತ್ತಿನ ಬಾನ ಅಂಥೇಳಿ ಹೇಳ್ಕೊಂಡು ಎಲ್ಲ ಕಡೆ ಹೊಡಿತಾರೆ. ಸೊ ಇದು ನನಗೆ ಒಂಥರ ಹೊಸದು ಅಂತ ಅನಿಸುತ್ತೆ. ತುಂಬ ನಗು ಬರುತ್ತೆ ಈ ಥರ ಎಲ್ಲ ಮಾಡಿದಾಗ. ಯಾರಿಗೆ ತಾನೇ ನಗು ಬರಲ್ಲ ಹೇಳಿ. ನೀವು ಕೂಡ ನಿಮ್ಮ ಹೊಲದಲ್ಲಿ ಇದೇ ಥರ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದರ ಅರ್ಥ ನನಗೇನು ಅಷ್ಟೊಂದೇನು ಗೊತ್ತಿಲ್ಲ, ಆದರೂ ಕೂಡ ನನಗೆ ಎಷ್ಟು ಗೊತ್ತಿದನೋ ಅಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮ್ಮ ತಂಗಿ ಕೂಡ ವಿಡಿಯೋ ಮಾಡ್ಕೋತಾ ಇದ್ದಾಳೆ. ಇನ್ನು ಅವರೆಲ್ಲ ಹೊಲಕ್ಕೆಲ್ಲ ಹೊಡೆದು ಬರಬೇಕಲ್ವ, ಹಾಗಾಗಿ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ರಾಣಿ ಇದ್ದಾಳಲ್ವ, ಇದು ಪೂಜೆ ಮಾಡಿರೋದೆಲ್ಲ ತಿಂದುಬಿಡ್ತಾಳೆ. ಹಾಗಾಗಿ ಅವಳನ್ನು ಒಂದು ಸ್ವಲ್ಪ ಹೊತ್ತು ತನಕ ಈಚೆ ಕಡೆ ಬರಬಾರ್ದು ಅಂಥೇಳಿ ಅಲ್ಲೇ ನಾನು ವೇಟ್ ಮಾಡ್ತಾಯಿದ್ದೆ. ಇನ್ನು ಫೈನಲಿ ಪೂಜೆ ಎಲ್ಲ ಮುಗೀತಲ್ವ, ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಈ ಕಡೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ನಮ್ಮ ಫ್ಯಾಮ್ಲಿ ಯಾವ ರೀತಿಯಾಗಿದೆ ಅಂತ. ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಬಂದ ಮೇಲೆ ತೋರಿಸ್ತೀನಿ ಅವರು ಯಾರ್ಯಾರೆಲ್ಲ ಇರ್ತಾರೆ ಅಂಥೇಳಿ. ಇನ್ನು ಅಲ್ಲಿಂದ ತುಂಬ ಬೋರ್ ಆಗ್ತಾಯಿತ್ತು. ಹೋದ ತಕ್ಷಣವೇ ಕೆಲವೊಂದೆಲ್ಲ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಇವಳು ನೋಡ್ತಾ ಇದ್ದೀರಲ್ವ, ಇವಳು ನಮ್ಮ ತಂಗಿ ಮಗಳು. ಸಾಂಗ್ ಹಚ್ಚಿದ ತಕ್ಷಣ ಹೇಗೆ ಕುಣಿತಾ ಇದ್ದಾಳೆ ಅಂದರೆ ಬೀಳ್ತೀನಿ ಅನ್ನೋದು ಕೂಡ ಅವಳಿಗೆ ಅರಿವು ಇರಲಿಲ್ಲ. ಸೊ ಆ ಥರ ಡ್ಯಾನ್ಸ್ ಮಾಡ್ತಾ ಇದ್ಲು. ಯಾಕಂದರೆ ಮಕ್ಕಳನ್ನು ನೋಡಿ ಮಕ್ಕಳು ಕಲಿತಾರಂತೆ, ಅದು ಸುಳ್ಳು ಅಲ್ವಾ. ಸೊ ಅವಳು ಕೂಡ ಅವರನ್ನು ನೋಡಿಬಿಟ್ಟು ಹೇಗೆ ಮಾಡ್ತಾರೋ ಹಾಗೆ ಬಂದು ಮಾಡ್ತಾಯಿದ್ಲು. ಅದರಲ್ಲೂ ನನ್ನ ಹತ್ರ ಬಂದುಬಿಟ್ಟು ಮಾಡ್ತಾಯಿದ್ಲು. ಎಷ್ಟೊಂದು ಜನ ಕರೀತಾಯಿದ್ರು, ಅವ್ರ ಹತ್ರ ಹೋಗ್ತಾನೇ ಇರಲಿಲ್ಲ. ಸೊ ಅವಳು ನನ್ನ ಹತ್ರನೇ ಬಂದುಬಿಟ್ಟು ಮಾಡ್ತಾಯಿದ್ಲು. ಯಾಕಂದರೆ ಮೊಬೈಲ್ ನನ್ನ ಹತ್ರನೇ ಇತ್ತಲ್ವ, ಅದನ್ನು ಆ ಸಾಂಗಿಗೆ ಅವಳು ಬಂದು ನನ್ನ ಹತ್ರನೇ ಡ್ಯಾನ್ಸ್ ಮಾಡ್ತಾಯಿದ್ಲು. ಇನ್ನು ನೋಡ್ತಾ ಇದ್ದೀರಲ್ವ, ಎಲ್ಲ ಮಕ್ಕಳು ಸೇರಿಬಿಟ್ಟು ಡ್ಯಾನ್ಸನ್ನು ಮಾಡಿಸ್ತಾಯಿದ್ವಿ. ಸೊ ಫುಲ್ಲು ಒಂಥರ ಅವರಿಗೆ ತುಂಬ ಎಂಜಾಯ್ ಅಂತ ಅನಿಸುತ್ತೆ. ಏನೋ ಮಾಡ್ತಾ ಇದ್ದೀವಲ್ವ, ಹೊಲಕ್ಕೆ ಬಂದುಬಿಟ್ಟು ಎಲ್ಲರೂ ಸೇರಿದ್ದೀವಲ್ಲ ಅಂಥೇಳಿ ತುಂಬ ಖುಷಿಯಲ್ಲಿದ್ದರು ಎಲ್ಲ ಮಕ್ಕಳು. ಸೊ ಇಲ್ಲಿ ನಮ್ಮ ಅಣ್ಣ ಬೇರೆ ಕೂತ್ಕೊಂಡಿದ್ದಾನೆ. ರಾಣಿ ಇದ್ದಾಳಲ್ವ, ಅವಳು ಬಿಟ್ಬಿಟ್ರೆ ಎಲ್ಲ ಕಡೆ ಹೋಗ್ಬಿಟ್ಟು ಗಲೀಜು ಮಾಡಿಬಿಡ್ತಾಳೆ. ಹಾಗಾಗಿ ಅವಳನ್ನು ಹಿಡ್ಕೊಂಡು ನಮ್ಮ ಅಣ್ಣ ಕೂತ್ಕೊಂಡಿದ್ದಾನೆ. ಇನ್ನು ಮಕ್ಕಳಿಗೆ ನಿಮಗೆ ಯಾವ ಫೇವ್ರೆಟ್ ಸಾಂಗ್ ಇಷ್ಟ ಅಂಥೇಳಿ ಕೇಳಿಬಿಟ್ಟು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿಸ್ತಾ ಇದ್ವಿ. ಸೊ ಎಲ್ಲರೂ ತುಂಬ ಎಂಜಾಯ್ಮೆಂಟ್ನಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಕೆಲವೊಂದು ಸಾಂಗ್ಗಳನ್ನು ಹಾಕಿದ್ರೆ ಕಾಪಿರೈಟ್ ಬಂದುಬಿಡುತ್ತೆ, ಹಾಗಾಗಿ ನಾನು ಹಾಕ್ತಾಯಿಲ್ಲ. ಅಂದರೆ ನಾವು ಚಿಕ್ಕವರಿರುವಾಗ ಯಾವೆಲ್ಲ ಆಟಗಳನ್ನು ಆಡಿ ಎಂಜಾಯ್ ಮಾಡ್ತಾ ಇದ್ವಲ್ವ, ಸೊ ಆ ಆಟಗಳನ್ನು ಆಡಿಸ್ತಾ ಇದ್ವಿ. ಕುಂಟೆಬಿಲ್ಲೆ ಆಗಿರ್ಬೋದು, ಹಾಗೆ ಕಲ್ಲಾಟ ಆಗಿರ್ಬೋದು, ಹಾಗೆ ಮುಟ್ಟಾಟ ಆಗಿರ್ಬೋದು, ಹೊಲದಲ್ಲೆಲ್ಲ ಹೋಗಿ ಡೊಕ್ಕೊಂಡು ಸೊ ಹುಡುಕ್ಯಾಡೋದು, ಈ ಥರ ಎಲ್ಲ ಆಟನ ಆಡಿಸ್ತಾ ಇದ್ವಿ. ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ, ಇನ್ನು ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿ ಹೋಗಿಬಿಟ್ಟಿದ್ರಲ್ವ, ಹಾಗಾಗಿ ಅವರನ್ನು ಹುಡ್ಕೋಷ್ಟೊತ್ತಿಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಇನ್ನು ಹೊಲದಲ್ಲಿ ಬೆಳೆ ಇದೆ, ಹೋಗಿ ಡೊಕ್ಕೊಂಡ್ರೆ ಎಲ್ಲಿ ಸಿಗ್ತಾರೆ ಹೇಳಿ. ಇನ್ನು ಅವರನ್ನು ಹುಡುಕಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸೊ ಫುಲ್ ಡೇ ಮಕ್ಕಳ ಜೊತೆನೇ ಅವತ್ತು ಫುಲ್ ಟೈಮ್ ಎಂಜಾಯ್ ಮಾಡಿದ್ವಿ. ಇನ್ನೂ ಕೆಲವೊಂದು ಆಟಗಳನ್ನೆಲ್ಲ ಇತ್ತು, ಸೊ ಅದನ್ನು ಊಟ ಮುಗಿಸ್ಕೊಂಡು ಆಡಿದ್ರಾಯಿತು ಅಂತ ಅಂದ್ಕೊಂಡು ಅದನ್ನು ಸ್ಕಿಪ್ ಮಾಡಿಬಿಟ್ಟು ವಾಕ್ ಸ್ಟೈಲನ್ನು ಮಾತ್ರ ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ರಿಗೂ ಅದನ್ನೇ ಇಷ್ಟ ಅಲ್ವಾ, ಹಾಗಾಗಿ ತಿರ್ಗಾ ಅದೇ ಮಾಡ್ತೀವಿ ಅಂತ ಕೂಡ ಹೇಳಿದರು. ಹಾಗಾಗಿ ಅದನ್ನೇ ಮಾಡಿಸ್ತಾ ಇದ್ದೀವಿ. ಇನ್ನು ಯಾವ ಮಕ್ಕಳೆಲ್ಲ ಕೆಲವೊಂದು ಕಲಿಯೋದಿಲ್ವೋ ಅಂಥ ಮಕ್ಕಳನ್ನು ಮಕ್ಕಳ ಜೊತೆ ಬಿಟ್ಬಿಟ್ರೆ ಅವರು ತಾನಾಗೆ ಕಲಿತಾರೆ. ಯಾರೂ ಕೊಡೋ ಅವಶ್ಯಕತೆಯೇ ಇಲ್ಲ.
ಸೊ ನೋಡ್ತಾ ಇದ್ದೀರಲ್ವ, ನಮ್ಮ ತಂಗಿ ಮಗಳು ಕೂಡ ನೋಡಿಬಿಟ್ಟು ತಾನೇ ಮಾಡ್ತಾಯಿದ್ಲು. ಅವಳಿಗೂ ಕೂಡ ಫುಲ್ ಖುಷಿ ಆಗಿಬಿಟ್ಟಿದೆ, ಎಲ್ಲರೂ ಸೇರಿ ಏನೋ ಮಾಡ್ತಾಯಿದ್ದಾರೆ, ನಾನು ಕೂಡ ಮಾಡಬೇಕು ಅಂಥೇಳಿ. ಸೊ ಇವತ್ತಿನ ಚಟ್ಟಿ ಚರ್ಗ ನಮ್ಮೆಲ್ಲರಿಗೂ ತುಂಬಾ ಖುಷಿ ಕೊಟ್ಟಂಥ ದಿನ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಸೇರಿರ್ತೀವಲ್ವ. ಇನ್ನು ಈ ಹಬ್ಬಗಳಾದಮೇಲೆ ಅವ್ರವ್ರ ಮನೆಗೆ ಅವ್ರು ಹೋಗಿಬಿಡ್ತಾರೆ, ತುಂಬ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಹಬ್ಬಗಳನ್ನು ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಆಚರಣೆ ಮಾಡ್ತೀವಲ್ವ, ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಹಾಗೆ ನೀವು ಕೂಡ ಹೋಗಿರ್ತೀರ, ನೀವು ಎಂಜಾಯ್ ಮಾಡಿರ್ತೀರ. ಸೊ ನೀವು ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ, ನನಗೂ ಕೂಡ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ನಾವು ಕೂಡ ಹೋದಾಗ ಸೊ ಈ ಥರನೂ ಮಾಡ್ಬೋದಾ, ಇದನ್ನು ಕೂಡ ಕೆಲವೊಂದು ಕಲಿಯೋದಂತ ಇರುತ್ತಲ್ವ, ಅದನ್ನು ಕೂಡ ಮಾಡ್ಬೋದಾ ಅಂತೇಳಿ ನನಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ. ಇನ್ನು ಅಮ್ಮಗಂತೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಇನ್ನು ಯಾರು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಸ್ಟೆಪ್ಪನ್ನು ಅವಳೇ ಹಾಕ್ತಾಳೆ. ಅವಳ ಸ್ಟೆಪ್ ನಮಗೂ ಕೂಡ ಒಂದೊಂದು ಸಾರಿ ಬರೋದಿಲ್ಲ, ಅಷ್ಟು ಡಿಫಿಕಲ್ಟ್ ಆಗಿರುವಂಥ ಸ್ಟೆಪ್ಗಳನ್ನು ಹಾಕ್ತಾಳೆ. ಹಾಗೆ ಇಲ್ಲಿ ಕೆಳಗಡೆ ಕಲ್ಲು ಮಣ್ಣು ಇದೆಲ್ಲ ಇತ್ತಲ್ವ, ಹಾಗಾಗಿ ಸ್ಕಿಪ್ ಆಗ್ತಾ ಇದ್ಲು, ಸರಿಯಾಗಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಅಂದರೆ ಪ್ಲೇಸ್ ಎಲ್ಲ ಸ್ವಲ್ಪ ಇದು ಇತ್ತಲ್ವ, ಕಲ್ಲುಗಳೆಲ್ಲ ಇತ್ತಲ್ವ, ಹಾಗಾಗಿ ತಟ್ಟುತ್ತಾ ಇತ್ತು. ಹಾಗಾಗಿ ಅವಳಿಗೆ ಸರಿಯಾಗಿ ಸ್ಟೆಪ್ ಹಾಕೋಕ್ಕಾಗ್ತಾ ಇರಲಿಲ್ಲ. ಆದರೂ ಕೂಡ ಅವಳು ಮ್ಯಾನೇಜ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ಲು. ಹಾಗೆ ನಮ್ಮ ಮಾವ ಕೂಡ ಬಂದರು. ಸೊ ಇವರು ಲೇಟ್ ಮಾಡಿ ಬಂದರು, ಯಾಕಂದರೆ ಎಲ್ಲರೂ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ, ನಾವು ಹೋಗಿ ಯಾಕೆ ಡಿಸ್ಟರ್ಬೆನ್ಸ್ ಮಾಡೋದು ಅಂತ ಅವರು ಲೇಟ್ ಮಾಡಿ ಬಂದರು. ಇನ್ನು ಅಲ್ಲಿಯಷ್ಟೊತ್ತಿಗೆ ನಾವು ಕೂಡ ಫುಲ್ ಎಲ್ಲ ಆಟನ ಆಡಿಬಿಟ್ಟು ತುಂಬ ಸುಸ್ತಾಗಿಬಿಟ್ಟಿದ್ವಿ. ಸೊ ಈಗ ಊಟ ಮಾಡಬೇಕು, ಹಾಗೆ ಮಕ್ಕಳಿಗೂ ಕೂಡ ಊಟ ಕೊಡಬೇಕು ಅಂತ ಅಂದ್ಕೊಂಡು ಅವರನ್ನು ಫುಲ್ ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ಎನರ್ಜಿಗೆ ಮಕ್ಕಳ ಎನರ್ಜಿಗೆ ತುಂಬಾ ವ್ಯತ್ಯಾಸ ಇರುತ್ತಲ್ವ, ಅವ್ರ ಎನರ್ಜಿ ಇನ್ನೂ ಇತ್ತು ಅಂತ ಅನಿಸುತ್ತೆ. ಹಾಗಾಗಿ ಊಟ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅವರು ಊಟಕ್ಕೆ ರೆಡಿ ಆಗ್ತಾನೇ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿಸ್ರಾಯಿತು ಅಂತ ಅಂದ್ಕೊಂಡಿದ್ವಿ. ಹಾಗೆ ಎಲ್ರಿಗೂ ತುಂಬಾ ಖುಷಿ ಆಗಿಬಿಟ್ಟಿತ್ತು. ನಾವು ಕೂಡ ಈ ಹಬ್ಬಕ್ಕೆ ಸೇರಿರೋದು ತುಂಬ ರೇರ್ ಅಲ್ವಾ. ಯಾಕಂದರೆ ನಮ್ಮಮ್ಮನ ಮನೆಗೆ ನಾವು ಬರಬೇಕಾದ್ರೆ ಸೊ ಒಬ್ಬರು ಬಂದರೆ ಒಬ್ಬರು ಬರ್ತಾ ಇರಲಿಲ್ಲ. ಎಲ್ರದ್ದು ಒಂದೇ ಟೈಮ್ ಅಂತೇನಿಲ್ಲ, ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಕೆಲಸಗಳಿರುತ್ತೆ, ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಎಲ್ಲರೂ ಸೇರಿದ್ವಿ. ಹಾಗಾಗಿ ತುಂಬಾ ಖುಷಿ ಪಟ್ಟಿದ್ರು ನಮ್ಮಮ್ಮ ಕೂಡ. ಸೊ ಈಗ ಮಕ್ಕಳಿಗೆಲ್ಲರಿಗೂ ಊಟ ಕೊಡಬೇಕಲ್ವ, ಅವರಿಗಂತೂ ತುಂಬ ಹಸಿವಾಗ್ಬಿಟ್ಟಿತ್ತು. ಸೊ ಫಸ್ಟಿಗೆ ಮಕ್ಕಳಿಗೆ ಊಟ ಕೊಟ್ಟು ಆಮೇಲೆ ಎಲ್ಲರೂ ಊಟ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಅವರಿಗೆ ಊಟ ಕೊಡ್ತಾಯಿದ್ದೀನಿ. ಇನ್ನು ನಾವು ಊಟ ಮಾಡುವಾಗ ಮಧ್ಯದಲ್ಲಿ ಬಂದುಬಿಟ್ಟು ಊಟ ಮಾಡೋದಕ್ಕೆ ಬಿಡೋದೇ ಇಲ್ಲ. ಫಸ್ಟ್ ಅವರಿಗೆಲ್ಲರಿಗೂ ಊಟ ಕೊಟ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ. ಇನ್ನು ಊಟ ಅಂತಂದರೆ ತುಂಬ ಡಿಶಸ್ ಇತ್ತು, ಯಾಕಂದರೆ ಎಷ್ಟು ವೆರೈಟಿಯಾಗಿ ಅಡುಗೆನ ಮಾಡಿದ್ವಿ. ಎಲ್ಲರೂ ಯಾವಾಗ ಊಟ ಮಾಡಬೇಕು, ಯಾವಾಗ ಬಿಡಬೇಕು ಅಂಥೇಳಿ ಎಲ್ಲರೂ ನೋಡ್ತಾಯಿದ್ರು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಊಟ ಮಾಡಿ ಅಂಥೇಳಿ ಮಕ್ಕಳಿಗೆ ಊಟ ಕೊಟ್ವಿ. ಸೊ ಮಕ್ಕಳು ಕೂಡ ಊಟ ಮುಗಿಸ್ಕೊಂಡ್ರು. ಇನ್ನು ಅದಾದಮೇಲೆ ಇನ್ನು ನಮ್ಮ ಅಣ್ಣ, ನಮ್ಮ ತಮ್ಮ, ಹಾಗೆ ನಮ್ಮ ಯಜಮಾನ್ರು ಇವರೆಲ್ಲರೂ ಬರ್ತಾರೆ ಊಟಕ್ಕೆ. ಇನ್ನು ಅವರಿಗೂ ಊಟ ಕೊಟ್ಬಿಟ್ಟು ಅದಾದಮೇಲೆ ನಾವು ಊಟ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಅವ್ರು ಇನ್ನೂ ಬಂದಿಲ್ಲ ಅಲ್ವಾ, ಅವರು ಸ್ವಲ್ಪ ಲೇಟ್ ಮಾಡೇ ಬರ್ತೀವಿ ಅಂತ ಹೇಳಿದರು ಬಿಫೋರೇ.
ಇತ್ತು. ಇನ್ನು ನಾವು ಕೂಡ ಊಟ ಮಾಡಬೇಕು. ಟೈಮ್ ಬೇರೆ ತುಂಬ ಆಯ್ತಲ್ವ, ಹಾಗೆ ಇವತ್ತು ಊರಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಂಡು, ಅಂದರೆ ಮನೆಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇವತ್ತು 4:30ಗೆ ಅಥವಾ 5:30ಗೆಲ್ಲ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂಥೇಳಿ. ಹಾಗೆ ನಮ್ಮದು ಊಟ ಕೂಡ ನಡೀತಾ ಇದೆ. ಸೊ ಊಟ ತುಂಬಾ ಸ್ಪೆಷಲ್ ಅಲ್ವಾ, ಹಾಗಾಗಿ ಎಲ್ಲ ಅಡುಗೆ ಇರುತ್ತೆ. ಯಾವತ್ತು ಊಟ ಮಾಡಬೇಕು ಯಾವತ್ತು ಬಿಡಬೇಕು ಅಂತ ನನಗಂತೂ ಗೊತ್ತೇ ಆಗೋದಿಲ್ಲ. ಯಾಕಂದರೆ ಅಷ್ಟು ಇರುತ್ತಲ್ವ, ನೋಡಿಬಿಟ್ಟೆ ನಮಗೆ ಹೊಟ್ಟೆ ತುಂಬಿಬಿಡುತ್ತೆ. 1 ಐಟಮ್ 2 ಐಟಮ್ ಇರಬೇಕು ಅಷ್ಟೇ ಅಪ್ಪ. ಇನ್ನು ಇಷ್ಟೊಂದು ಐಟಮ್ಸ್ ಎಲ್ಲ ಇದ್ದರೆ ಯಾವಾಗ ಊಟ ಮಾಡಬೇಕು ಯಾವಾಗ ಬಿಡಬೇಕು ಅಂತೇಳಿ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ನನಗಂತೂ ಫುಲ್ ಕನ್ಫ್ಯೂಸ್ ಆಗ್ತಾಯಿತ್ತು. ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ನೋಡೋಣ ಟೇಸ್ಟ್ ಅಂತ ಅಂದ್ಕೊಂಡು ಸ್ವಲ್ಪ ಎಲ್ಲರೂ ನೀಡ್ಕೊಂಡಿದ್ದೀವಿ. ಇನ್ನು ನಮ್ಮ ಅಡುಗೆ ನಾವು ಟೇಸ್ಟ್ ಮಾಡಬೇಕು, ಎಲ್ರದ್ದು ಆಯ್ತಲ್ವ. ಸೊ ನಾವು ಟೇಸ್ಟ್ ಎಲ್ಲ ಮಾಡಿರೋದಿಲ್ಲ, ಬಿಫೋರೇ ಪೂಜೆ ಇರುತ್ತಲ್ವ, ಹಾಗಾಗಿ ಬಂದಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಅಡುಗೆ ಮಾಡಿದ್ದೀವಿ ಅಂಥೇಳಿ. ಸೊ ನಾನು ಈ ಥರ ನೀಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಊಟನ ಮುಗಿಸ್ಕೊಳ್ತಾ ಇದ್ದಾರೆ. ನಮ್ಮಮ್ಮಂದು ಊಟ ಸ್ವಲ್ಪ ಲೇಟ್ ಮಾಡಿ ಮಾಡ್ತಾಳೆ ಅವಳು, ನಮ್ಮ ಜೊತೆ ಊಟ ಮಾಡ್ತಾಳೆ ಅವಳು, ಸಿಂಗಲಾಗಿ ಕೂತ್ಕೊಂಡು ಊಟ ಮಾಡೋದಿಲ್ಲ. ಸೊ ನಾವು ನಮ್ಮ ಅತ್ತೆ, ಸೊ ನಮ್ಮ ಔಷಿ, ನಮ್ಮ ತಂಗಿ, ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಊಟ ಕೊಡ್ತಾ ಇದ್ದಾರೆ ಎಲ್ರಿಗೂ. ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಅಪ್ಪ ಅಂತೂ ಲಾಸ್ಟ್ ಊಟ ಮಾಡ್ತಾರೆ. ಅವರು ಯಾವಾಗಲೂ ಬಿಫೋರ್ ಮಾಡೋದಿಲ್ಲ, ಎಲ್ರದ್ದು ಆಯಿತು ಅಂದರೆ ಲಾಸ್ಟ್ ಮಾಡ್ತಾರೆ. ಸೊ ನಾವೆಲ್ಲರೂ ಕೂತ್ಕೊಂಡು ಇನ್ನು ಎಲ್ಲರೂ ಸಖತ್ತಾಗಿ ಊಟ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಡುಗೆನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಊಟ ಮಾಡ್ತೀವಿ. ಯಾಕಂದರೆ ಇನ್ನೂ ರುಚಿ ಹೆಚ್ಚಿಗಾಗುತ್ತೆ ಅಂತ ಅಂದ್ಕೊಂಡು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಸೊ ಎಲ್ಲರೂ ಖುಷಿಯಲ್ಲಿದ್ವಿ. ನಮ್ಮ ಅಣ್ಣಗೆ ನಾವೆಲ್ಲರೂ ಸೇರಿ ಕಾಲು ಎಳಿತಾ ಇದ್ವಿ, ಹಾಗಾಗಿ ಅವನು ಇಲ್ಲೇ ನಿಂತ್ಕೊಂಡಿದ್ದಾನೆ. ಇವರು ನಮ್ಮ ಅತ್ತಿಗೆ, ಇವರು ಅಡುಗೆ ನೋಡಿಬಿಟ್ಟು ನನಗಂತೂ ಫುಲ್ ಶಾಕ್ ಆಯ್ತಪ್ಪ. ಯಾಕಂದರೆ ಎಷ್ಟು ಐಟಮ್ ತೊಗೊಂಡು ಬಂದಿದ್ವಲ್ಲ ಅಷ್ಟು ಐಟಮನ್ನು ಕಲಿಸ್ಬಿಟ್ಟಿದ್ದಾಳೆ. ಆ ಕಲಿಸಿದ್ದನ್ನು ನೋಡಿಬಿಟ್ಟು ನಮಗಂತೂ ವಾಮಿಂಟೇ ಬರ್ತಾಯಿತ್ತು. ಯಾಕಂದರೆ ಅದು ಒಂಥರ ಬೇರೆ ಡಿಶಸ್ಸೇ ಆಗಿಬಿಟ್ಟಿತ್ತು. ಆ ಥರ ಡಿಶಸ್ ನಮ್ಮ ಕೈಲೇ ಅಂತೂ ತಿನ್ನೋಕ್ಕಾಗಲ್ಲ. ಅಲ್ಲಿ ನೋಡ್ತಾ ಇದ್ದೀರಲ್ವ, ಪ್ರೀತಿ ಇದ್ದರೆ ತಿನ್ನಬೇಕು ಅಂತ ಹೇಳಿ ಹೋಗಿ ತಿನ್ನಿಸ್ತಾ ಇದ್ದಾಳೆ. ನಮ್ಮ ಅಣ್ಣಗಂತೂ ಸ್ವಲ್ಪನೂ ಇಷ್ಟನೇ ಇಲ್ಲ. ಅದು ಕಲಿಸಿದ್ದು ನೋಡಿ ನಮಗಂತೂ ಫುಲ್ ಊಟನೇ ಮಾಡಬಾರ್ದಪ್ಪ ಅಂತ ಅನ್ನಿಸ್ತಾ ಇತ್ತು. ಆ ಥರ ಕಲಿಸ್ಬಿಟ್ಟಿದ್ಲು. ಅವಳು ಹೋಗಿ ನಮ್ಮ ಜೊತೆ ಚಾಲೆಂಜ್ ಇಟ್ಬಿಟ್ಲು, ಪ್ರೀತಿ ಇದ್ದರೆ ಹೋಗಿ ತಿನ್ನಿಸ್ಬಾ ಅಂತೇಳಿ ಹೇಳಿದ್ವಿ ಅಲ್ಲ ನಾವು, ಬಿಡಲೇ ಇಲ್ಲ. ಅವಳು ಹೋಗಿ ತಿನ್ನಿಸೇ ಬಿಟ್ಲು. ಏನೂ ಮಾಡೋಕ್ಕಾಗಲ್ಲ, ಗಂಡ ಹೆಂಡತಿ ಅಲ್ವಾ, ಪ್ರೀತಿ ಅದೇ ಇರೋದು. ನಮ್ಮ ಯಜಮಾನ್ರಂತೂ ಫುಲ್ ಕಾಲು ಎಳಿತಾ ಇದ್ರು ಅವ್ರನ್ನ. ಯಾಕಂದರೆ ಹೇಗೆ ತಿನ್ನಿಸ್ತಾಳೆ ನೋಡಬೇಕು ಅನ್ನೋದು ನಮ್ಮದು, ಅವನು ಹೇಗೆ ತಿಂತಾನೆ ನೋಡೋಣ ಅಂಥೇಳಿ ಸೊ ಅವ್ರದ್ದು. ಹಾಗಾಗಿ ಕಡೆಗೂ ಬಿಡಲೇ ಇಲ್ಲ, ಹೋಗಿ ತಿನ್ನಿಸೇ ಬಿಟ್ಲು ಅವಳು. ಅವನು ಕೂಡ ಏನು ಮಾಡೋಕ್ಕಾಗಲ್ಲಲ್ವ, ಪ್ರೀತಿ ಹಾಗಿರುತ್ತೆ, ಏನು ಮಾಡಿದ್ರೂ ಕೂಡ ತಿನ್ನಬೇಕು, ಏನು ಬಿಟ್ಟರೂ ಕೂಡ ಇರಬೇಕು ಅಂತ ಅನಿಸ್ಬಿಡುತ್ತೆ. ಅವನು ಕೂಡ ಒಂದು ತುತ್ತು ತಿಂದ್ಬಿಟ್ಟ. ಎಲ್ಲರೂ ಸೇರಿ ನಗ್ತಾ ಇದ್ದೀವಿ, ಕಡೆಗೂ ಚಾಲೆಂಜಲ್ಲಿ ಸಕ್ಸಸ್ ಆದ್ಲಲ್ಲ ಅಂಥೇಳಿ. ಸೊ ಇದೇ ಅಲ್ವಾ ಜೀವನ, ನಾವು ಮಾಡಿರೋ ಅಡುಗೆನ ಹೇಗಿದ್ದರೂ ತಿಂತಾರೆ ಅನ್ನೋದಕ್ಕೆ ನಮ್ಮ ಅಣ್ಣನೇ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಅದಾದಮೇಲೆ ಊಟ ಎಲ್ಲ ಮುಗೀತಲ್ವಾ, ಸೊ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಕೂತ್ಕೊಳ್ಳೋರಿಗೆ ಈ ಥರ ಹೋಗೋದು ತುಂಬಾ ಕಷ್ಟ. ಯಾಕಂದರೆ ನಮ್ಮ ಯಜಮಾನ್ರು ಎಲ್ಲಿ ಬೇಕಲ್ಲಿ ಕರೆಕ್ಟಾಗಿ ಸೆಟ್ ಆಗಿಬಿಡ್ತಾರೆ, ಹೊಂದಿಕೆ ಆಗಿಬಿಡ್ತಾರೆ. ಸೊ ನಮ್ಮ ಅಣ್ಣಗಂತೂ ಆಗೋದೇ ಇಲ್ಲ. ಮೇಲ್ಗಡೆ ಕೂತ್ಕೊಂಡ ಮತ್ತೆ ಬಂದು ಕೆಳಗಡೆ ನಿಂತ್ಕೊಂಡಿದ್ದಾನೆ. ಅವನಿಗೆ ಮೇಲ್ಗಡೆ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಸೊ ನಮ್ಮ ಜೊತೆನೇ ನಿಂತ್ಕೊಂಡು ಹೋಗಬೇಕು, ಇದೂ ಒಂಥರ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಎಂಜಾಯ್ ಮಾಡ್ತಾಯಿದ್ದ ಅವನು ನಮ್ಮ ಜೊತೆ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಈ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಇದೇ ರೀತಿಯಾದಂಥ ಹೊಸ ಬ್ಲಾಗೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.